ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ನ ಕಹಾನಿ ಹಲ್ಚಲನ್ನು ಸೃಷ್ಟಿ ಮಾಡ್ತಾ ಇದೆ. ಹೈಕಮಾಂಡ್ ಈಗ ಇದಕ್ಕೆ ಎಂಟ್ರಿ ಆಗಿದೆ. ಸಚಿವರ ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಮಧ್ಯಪ್ರವೇಶವನ್ನು ಮಾಡಿರುವಂತಹದ್ದು ಹೈಕಮಾಂಡ್. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆಗೆ ಖರ್ಗೆ ಗಂಭೀರವಾದಂತಹ ಚರ್ಚೆ ಆಗಿದೆ. ಇದೇ ವಿಚಾರಕ್ಕೆ ಅರ್ಧ ಗಂಟೆ ಮಾತುಕತೆಯನ್ನು ನಡೆಸಿದ್ದಾರೆ. ಆ ಬಳಿಕ ಎಐಸಿಸಿ ಅಧ್ಯಕ್ಷರು ಅಲ್ಲಿಂದ ತೆರಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಹನಿ ವರದಿಯನ್ನು ಕೊಟ್ಟ ಸಿದ್ದರಾಮಯ್ಯನವರು. ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ. ಒಂದು ಕಡೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರಯಾಣ ಮಾಡಿ ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಮುಂದಾಗ್ತಿದ್ದಾರೆ. ಈ ಬೆನ್ನಲ್ಲೇ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಕ್ಲೋಸ್ ಡೋರ್ ಮೀಟಿಂಗ್ ಕುತೂಹಲ ಕಾರಣವಾಗ್ತಾ ಇದೆ. ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿದ ರಾಜಣ್ಣ ವಿರುದ್ಧ ಖರ್ಗೆ ಗರಂ ಆಗಿಬಿಟ್ಟಿದ್ದಾರಂತೆ. ಪಕ್ಷದ ವೇದಿಕೆಯಲ್ಲಿ ರಾಜಣ್ಣ ಮಾತನಾಡಬೇಕಿತ್ತು. ಸಚಿವ ರಾಜಣ್ಣ ನಡೆ ಸರಿ ಇಲ್ಲ, ಅದು ಒಪ್ಪುವಂತಹದ್ದು ಕೂಡ ಅಲ್ಲ. ನಮ್ಮ ಸಚಿವರೇ ಚೀಟಿಯನ್ನ ನೀಡಿ ಮಾತನಾಡಿದ್ರು, ಅದು ಕೂಡ ತಪ್ಪು. ಈ ಬೆಳವಣಿಗೆಯಿಂದ ಪಕ್ಷ ಸರ್ಕಾರ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗಿದೆ. ಪ್ರಕರಣದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಿಂದ ನಾನು ವರದಿಯನ್ನು ಪಡೆಯುತ್ತೇನೆ. ಸಿಎಂ ಸಿದ್ದರಾಮಯ್ಯ ಬಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಲೋಸ್ ಡೋರ್ ಮೀಟಿಂಗ್ನ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರಂತೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಈ ಹನಿ ಟ್ರ್ಯಾಪ್ನ ಕಹಾನಿಗೆ ಮತ್ತಿನ್ನೇನೆಲ್ಲ ಟ್ವಿಸ್ಟು ಟರ್ನುಗಳು ಸಿಗುತ್ತೆ ಅನ್ನುವಂತಹ ಕುತೂಹಲ ಕಾರಣವಾಗ್ತಾ ಇದೆ. ಒಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಕಾಂಗ್ರೆಸ್ನ ಒಳಗಡೆನೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೂತಲ್ಲಿಯೇ ಎಲ್ಲ ವಿಚಾರವನ್ನು ಕೂಡ ತರಿಸ್ಕೊಂಡಿದ್ದಾರೆ. ಈ ಬೆನ್ನಲ್ಲೇ ಎಐಸಿಸಿ ಅಧ್ಯಕ್ಷರು ಮತ್ತು ಸಿಎಂ ಸಿದ್ದರಾಮಯ್ಯನವರ ಈ ಕ್ಲೋಸ್ ಡೋರ್ ಮೀಟಿಂಗ್ ಇದೆಯಲ್ಲ, ಇಬ್ಬರೇ ನಡೆಸಿರುವಂತಹ ಚರ್ಚೆ ಇದೆಯಲ್ಲ, ಅದೇ ಈಗ ಕುತೂಹಲ ಕಾರಣವಾಗಿರುವಂಥದ್ದು. ಈ ಚರ್ಚೆಯಲ್ಲಿ, ಈ ಸಭೆಯಲ್ಲಿ ರಾಜಣ್ಣ ಮೇಲೆ ರಾಂಗ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹನಿ ಟ್ರ್ಯಾಪ್ ವಿಚಾರ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ನಿರಾಕಾರ. ಹನಿ ಟ್ರ್ಯಾಪ್ ವಿಚಾರ ನನಗೆ ಯಾಕೆ ಕೇಳ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಆಗಿರುವಂತಹ ವಿಚಾರವನ್ನ ಇಲ್ಲಿದ್ದವರನ್ನೇ ಕೇಳಿ. ಸಿಎಂ ಸಿದ್ದರಾಮಯ್ಯ ಭೇಟಿ ಸೌಜನ್ಯದ ಭೇಟಿ ಅಷ್ಟೇ, ಬಾಕಿಯದ್ದೆಲ್ಲ ದೆಹಲಿಯಲ್ಲಾಗುತ್ತೆ, ಇಲ್ಲೇನೂ ಕೂಡ ಆಗಲ್ಲ. ಸಿಎಂ ದೆಹಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ, ಅಲ್ಲಿ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿ ಸಿಎಂ ಭೇಟಿಯ ಬಳಿಕ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ. ಅವ್ರ ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಸೌಜನ್ಯಕ್ಕಾಗಿ ಸಹಜವಾಗಿ ಭೇಟಿ ಆದಮೇಲೆ ಒಂದು ಅವರು ಯೋಗಕ್ಷೇಮವನ್ನು ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಸರ್ಕಾರಕ್ಕೆ 2 ವರ್ಷ ತುಂಬ್ತಾ ಇದೆ ಸರ್, ಏನಾದ್ರು ಪ್ಲಾನ್ಸ್ ಮೇ 20ಗೆ ಅವು ಇಲ್ಲಿ ಮಾತಾಡೋಂಗಿಲ್ಲ, ಓನ್ಲಿ ಡೆಲ್ಲಿ. ಸೊ ಅದಕ್ಕಾಗಿ ಅವ್ರಿಗೆ ಬರೀ ಸೌಜನ್ಯಕ್ಕಾಗಿ ಹೋಗಿ ಭೇಟಿಯಾಗಿ ಅವರೇ ಬರ್ತೀನಿ ಅಂದಾಗ ಸರಿಯಾಗಿ ಅವ್ರ ಸ್ಟೆಪ್ಸ್ ನಮ್ಮಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ಅವ್ರು ಭೇಟಿಯಾಗಿ ಬಂದು ಬಾಕಿದ್ದೆಲ್ಲ ಡೆಲ್ಲಿಯಲ್ಲಿ ಆಗ್ತದೆ, ಇಲ್ಲೇನೋ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು ಮತ್ತು ನಮ್ಮ ಭೇಟಿ ಕೇವಲ ಸೌಜನ್ಯದ ಭೇಟಿ ಅಷ್ಟೇ ಅಂತ ಹೇಳಿ. ಬಟ್ ಸೌಜನ್ಯದ ಭೇಟಿ ಅಂದ್ರೂ ಕೂಡ ರಾಜಕೀಯ ವಿಚಾರ, ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಸಿರುವ ಈ ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗೇ ಆಗಿರುತ್ತೆ. ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಇಬ್ಬರ ನಡುವೆ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು, ಪ್ರಮುಖವಾಗಿ ರಾಜಣ್ಣ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಂಗ್ ಆಗಿದ್ದು ಯಾಕೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸುಖೇಶ್? ಖಂಡಿತ ಪ್ರೇಮ್, ಯಾಕಂದರೆ ಆರೋಗ್ಯ ವಿಚಾರಿಸುವ ಕಾರಣಕ್ಕಾಗಿ ಹೋಗಿದ್ರು ಅನ್ನೋದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಲು ನೋವಿನ ಕಾರಣಕ್ಕಾಗಿ ಸಾಕಷ್ಟು ದಿನ ವೀಲ್ ಚೇರ್ನಲ್ಲಿ ಓಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಸುಧಾರಿಸ್ಕೊಳ್ತಿರೋ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷರು ಭೇಟಿಯಾಗಿದ್ದರೆ ಮತ್ತು ಅದೊಂದು ಸೌಜನ್ಯದ ಭೇಟಿ ಇರಬಹುದು. ಆದರೆ ಇಬ್ಬರೇ ಕ್ಲೋಸ್ ಡೋರ್ ಮೀಟಿಂಗ್ 1 ಗಂಟೆಗಳ ಕಾಲ ಹೆಚ್ಚು ಮಾಡಿದ್ದಾರೆ ಅನ್ನೋದರಲ್ಲಿ ಬೇರೆ ಆರೋಗ್ಯ ವಿಚಾರಣೆ ಆಗಿರಲ್ಲ ಅನ್ನೋದು ಸ್ಪಷ್ಟ. ಜೊತೆಗೆ ಈಗ ಪ್ರಸ್ತುತವಾಗಿ ನಡೀತಾ ಇರುವಂಥ ಬೆಳವಣಿಗೆ ಅಂದರೆ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದ ಪಾಲಿಗೆ ಮುಜುಗರವನ್ನು ತಂದಿಟ್ಟಿರುವಂಥ ವಿಚಾರ, ಅದು ಹನಿ ಟ್ರ್ಯಾಪ್ ವಿಚಾರವನ್ನು ಸದನದಲ್ಲಿ ಸಚಿವ ರಾಜಣ್ಣ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಈ ವಿಚಾರದ ಬಗ್ಗೆ ಸಾಕಷ್ಟು ವಿಸ್ತೃತ ಚರ್ಚೆ ಆಗಿದೆ. ಯಾಕಂದರೆ ಎಐಸಿಸಿ ಅಧ್ಯಕ್ಷರಾಗಿದ್ದು ಮುಖ್ಯಮಂತ್ರಿಗಳನ್ನು ನೇರವಾಗಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ರಾಜಣ್ಣ ನಿಮ್ಮ ಬಳಿ ಏನು ಹೇಳಿದರು, ಏನು ಮಾತಾಡಿದ್ರು, ಏನು ಘಟನೆ ಅನ್ನೋ ಬಗ್ಗೆ ಕೇಳಿದಾಗ ಸಂಪೂರ್ಣ ವಿವರವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಪಕ್ಷ ಮತ್ತು ಸರ್ಕಾರದ ಇಮೇಜಿನ ದೃಷ್ಟಿಯಿಂದ ರಾಜಣ್ಣ ಅವರು ಹೀಗೆ ಹೇಳಿಕೆ ಕೊಟ್ಟು ಸುಮ್ಮನೆ ಆದರೆ ಸಾಧ್ಯ ಇಲ್ಲ ಅದನ್ನು ಸಹಿಸಲಿಕ್ಕೆ. ಹಾಗಾಗಿ ಆ ದೂರನ್ನು
ದೂರನ್ನು ಪಡೆಯಿರಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯಾಗಿ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗೆ ದೂರನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಡಿ ಅನ್ನುವಂಥ ಸ್ಪಷ್ಟವಾದ ಸಂದೇಶವನ್ನು AICC ಅಧ್ಯಕ್ಷರುಗಳು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಜೊತೆಗೆ ಅವರು ಕೊಡ್ತಾ ಇದ್ದಂತೆ ತಕ್ಷಣಕ್ಕೆ ಒಂದು ತನಿಖೆಯನ್ನು ಕಾಂಟ್ಯಾಕ್ಟ್ ಮಾಡಿಸಿ ಸತ್ಯಾಂಶ ಹೊರಗೆ ಬರಲಿ, ಯಾರೇ ತಪ್ಪಿತಸ್ಥ ಇರಲಿ, ಯಾರೇ ಅಟೆಂಪ್ಟ್ ಮಾಡಿರಲಿ, ಹಾಗೇನಾದರೂ ಹನಿ ಟ್ರಾಪ್ಗೆ ರಾಜಣ್ಣ ಒಳಗಾಗಿದ್ದಾರಾ ಅಥವಾ ಅವ್ರನ್ನ ತಿರುಗಿಸುವ ಪ್ರಯತ್ನ ಮಾಡ್ತಾ, ಇದೆಲ್ಲವೂ ಸತ್ಯ ಹೊರಗೆ ಬಂದಾಗ ಮಾತ್ರ ಪಕ್ಷ ಮತ್ತು ಸರ್ಕಾರ ತಲೆ ಎತ್ತುವಂತಾಗುತ್ತೆ, ಇಲ್ಲಾಂದರೆ ಮುಜುಗರದಿಂದ ತಲೆ ತಗ್ಗಿಸುವಂಥ ವಿಚಾರ ಇದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ರಾಜಣ್ಣ ಅವರು ನಡೆದುಕೊಂಡಂಥ ರೀತಿ ಅಥವಾ ಹೇಳಿದಂಥ ರೀತಿ, ಸದನದಲ್ಲಿ ಹೇಳಿದು ಚೀಟಿ ವ್ಯವಹಾರ ಇವೆಲ್ಲವೂ ಕೂಡ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಾಕಷ್ಟು ಅಸಮಾಧಾನ ತರಿಸಿದೆ ಅನ್ನುವಂಥದ್ದು. ಹಾಗಾಗಿ ಈ ನಡೆಗಳೆಲ್ಲ ಸರಿಯಲ್ಲ, ಇದೆಲ್ಲದಕ್ಕೂ ಪರಿಹಾರ ಅಂದರೆ ಒಂದು ತನಿಖೆ ನಡೀಬೇಕು ಮತ್ತು ಅವ್ರು ದೂರು ಕೊಡಲೇಬೇಕು ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿ. ಹನಿ ಟ್ರ್ಯಾಪ್ ಆರೋಪವನ್ನು ಮಾಡಿದ್ದಾರೆ ಹೊರತು ಇಲ್ಲಿಯವರೆಗೂ ಯಾರೂ ಕೂಡ ದೂರು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ, ವರಿಷ್ಠರಿಗೂ ಕೂಡ ದೂರು ಕೊಟ್ಟಿಲ್ಲ. ಆ ಎಲ್ಲ ಪ್ರಕ್ರಿಯೆಗಳಾಗ್ಬಿಟ್ರೆ, ಒಂದು ವೇಳೆ ದೂರು ಕೊಟ್ಟಿದ್ದೇ ಆದರೆ, ವರಿಷ್ಠರ ಬಳಿ ಹೋಗಿ ತಮ್ಮ ಅಳ್ಳನ್ನು ತೋಡ್ಕೊಂಡಿದ್ದೇ ಆದರೆ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದೇ ಈಗಿರುವಂತಹ ಕುತೂಹಲ. ಬಟ್ ಬರೀ ಸ್ಟೇಟ್ಮೆಂಟ್ಗೆ ಮಾತ್ರ ಈ ಹನಿ ಟ್ರ್ಯಾಪ್ನ ವಿಚಾರ ಈಗ ಸಾಕ್ಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ, ಅದು ಮತ್ಯಾವ್ಯಾವ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ, ಕಾದು ನೋಡಬೇಕಿದೆ.